ಮನುಗೆ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಜಾಮೀನಿಗೆ ಶ್ಯೂರಿಟಿ ಕೊಟ್ಟಿದ್ದೇವೆ, ಸಾಕ್ಷ್ಯ ನಾಶವನ್ನ ಮಾಡಬಾರದು ಅಂತ ಹೇಳಿ ಷರತ್ತನ್ನ ಕೂಡ ವಿಧಿಸಲಾಗಿದೆ. ತನಿಖೆಗೆ ಸಹಕರಿಸುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ದಾಖಲೆಗಳನ್ನ ನೀಡಿ ಜಾಮೀನನ್ನ ಪಡೆದಿದ್ದೇವೆ, ಕೋರ್ಟ್ಗೆ ಅಗತ್ಯ ಸಾಕ್ಷ್ಯಗಳನ್ನ ಕೊಡ್ತೀವಿ, ನಮ್ಮ ಕಾನೂನು ಹೋರಾಟ ಮುಂದುವರಿಸ್ತೇವೆ. ಮನುಪರ ವಕೀಲೆ ಶಾರದಾ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮುಂದಿನ ಹೆಜ್ಜೆ ಯಾವ ರೀತಿಯಾಗಿ ಇರುತ್ತೆ ಮಡೆನೂರು ಮನು ಅವರದ್ದು ಅಂತ ಹೇಳಿ ಹೇಳ್ತಾ ಇದೆ. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಕೀಲೆ ರಿಯಾಕ್ಟ್ ಮಾಡಿದ್ದಾರೆ ಶಾರದೆ ಅವರು. ನೋಡೋಣ ಏನು ಹೇಳಿದ್ರು ಅಂತ ಹೇಳಿ. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ, ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಸರ್, ಇದು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಕಕ್ಷಿದಾರನ ಏನು ಫ್ಯಾಬ್ರಿಕೇಟ್ ಮಾಡಿರೋಂಥದ್ದು ಅಥವಾ ನಿಮ್ಮ ಕಕ್ಷಿದಾರನಿಗೆ ಸರ್ ಏನೇನು ನಾನು ಅದು ನ್ಯಾಯಾಲಯದಲ್ಲಿ ಮಾಡ್ತೀನಿ ಸರ್. ನಾನು ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ.